ಇನ್ನು ಕರುವನ್ನ ಹಾಕದೇ ಇರ್ತಕ್ಕಂಥ ಆಕಳು ಸಹಿತ ಹಾಲನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತದ. ನಾವೆಲ್ಲ ಅಂತಿರ್ತೀವಿ ಹೆಂಗ ಸಾಧ್ಯ ಆಗ್ತದೆ ಇದು. ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳು ಒಂದ್ಸಲ ಹಿಂಗ ಒಂದು ಊರಿಗೆ ಭಕ್ತರ ಮನೆಗೆ ಹೋಗಿದ್ರಂತೆ. ಹೋಗಿದ್ದ ಸಂದರ್ಭದೊಳಗೆ ಅವ್ರನ್ನ ಬೆಳಗಿನ ಪೂಜೆ ಸಲುವಾಗಿ ಹಾಲು ಬೇಕಾಗಿತ್ತು. ಲಿಂಗ ಪೂಜಾಕ ಒಂದ್ ಬಟ್ಲ ಹಾಲು ಬೇಕಾಗಿದ್ದು. ಎಲ್ಲಾ ಕಡೆ ಹುಡುಕಾಡಿ ನೋಡ್ತಾರ, ಎಲ್ಲಿ ಆ ಊರ ಒಳಗ ಕರುವನ್ನ ಹಾಕಿರ್ತಕ್ಕಂಥ ದನಗಳ ಇದ್ದಿದ್ದಿಲ್ಲ, ಆಕಳುಗಳು ಇದ್ದಿದ್ದಿಲ್ಲ. ಯಾವ ಇನ್ನು ಕರುವನ್ನ ಹಾಕಿದ್ದಿಲ್ಲ. ಕರು ಹಾಕಂತ ಆಕಳು ಯಾವಾದ್ರೂ ಹಾಲು ಕೊಡ್ತದಲ್ರಿ? ಕೊಡಂಗಿಲ್ಲ. ಆ ಊರ ಒಳಗ ಕರು ಹಾಕಿರ್ತಕ್ಕಂಥ ಯಾವ ಆಕಳು ಇದ್ದಿದ್ದಿಲ್ಲ. ಹಾಲು ಸಿಗದೇ ಕಾರಣಕ್ಕಾಗಿ ಆ ಊರಿನ ಭಕ್ತರಿಗೆ ಬಹಳ ಮನಸ್ಸಿಗೆ ದುಃಖ ಆಗಕತ್ತಿತ್ತು. ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳ ನಮ್ಮ ಊರಿಗೆ ಬಂದಾರ, ನಮ್ಮಲ್ಲಿ ಪೂಜೆಯನ್ನ ಮಾಡ್ಕೊಳಕತ್ತಾರ. ಅವ್ರ ಪೂಜೆಗಾಗಿ ಒಂದ್ ಸ್ವಲ್ಪ ಹಾಲನ್ನು ಕೊಡ್ಲಿಕ್ಕೆ ನಮ್ಮ ಕೈಲಿ ಬಂದಲ್ಲ ಅಂತ ದುಃಖ ಮಾಡ್ಕೊತಿರ್ಬೇಕಾದ್ರೆ ಆ ಊರಿನೊಳಗ ಒಬ್ಬ ಬಡವನ ಮನೆ ಮುಂದೆ ಒಂದು ಸಣ್ಣ ಆಕಳ ಕಟ್ಟಿದ್ರು. ಅದಿನ್ನ ಕರುವನ್ನ ಹಾಕಿದ್ದಿಲ್ಲ. ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳು ಬಂದ್ರು, ಯಾಕೆ ದುಃಖ ಮಾಡ್ಕೊಳತ್ತೀರ ಅಂತಂದಾಗ, ಇಲ್ರಪ್ಪರ ನಿಮ್ಮ ಪೂಜೆಗೆ ಹಾಲು ತಂದು ಕೊಡ್ಬೇಕಂತ ನಮಗ್ ಇಚ್ಛೆ ಆಗ್ಯದ. ಆದ್ರ ನಮ್ಮ ಊರ ಒಳಗ ಯಾವ್ದನ್ನ ಆಕಳು ಏದಿಲ್ಲ ರೀ, ಕರು ಹಾಕಿಲ್ಲ, ಹಾಲು ಹೆಂಗ ತರೋದ್ರಿ ಅಂತಂದ್ರೆ, ಯಾಕ ಇಷ್ಟಕ್ಕೆ ದುಃಖ ಮಾಡ್ಕೊಂತೀರಿ ಅಂತ ಹೇಳಿ ಕುಮಾರಸ್ವಾಮಿ ಅಂದು ಒಂದು ಸಣ್ಣ ಗಡಿಗೆ ತರಿಸಿದ್ರಂತ. ಆ ಗಡಿಗೆಯನ್ನ ಆ ತಾಯಿಯ ಗೋಮಾತೆಯ ಕೆಳಗೆ ಹಿಡಿದು ಗೋಮಾತೆಯ ಬೆನ್ನನ್ನ ಸವರಿ, ತಾಯಿ ಪರಮಾತ್ಮನ ಪೂಜೆಗೆ ಒಂದ್ ಸ್ವಲ್ಪ ಹಾಲು ಬೇಕಾಗವ ಕೋಡು ಅಂತ ತಂದು ಆ ಗಡಿಗೆ ತೆಗೆದು ನೋಡಿದ್ರಂತ. ಆ ಗಡಿಗೆ ತುಂಬಾ ಹಾಲು, ಇನ್ನು ಕರುವನ್ನೇ ಹಾಕದೇ ಇರ್ತಕ್ಕಂಥದ್ದು. ಆ ಪರಮಾತ್ಮ ಕೈ ಮುಟ್ಟಿದ್ದೆಲ್ಲ ಬಂಗಾರ ನೋಡ್ರಿ.